Hi guys, good morning. Welcome to Arish Nandini YouTube channel. ಬೆಳಗ್ಗೆ 5 ಗಂಟೆ ಆಗಿಬಿಟ್ಟಿದೆ. ಯಾಕೆ ನಾನು ಬೇಗ ಎದ್ದಿದ್ದೀನಿ ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಪೂಜೆ ಮಾಡಬೇಕು. ಲೇಟ್ ಆಗಿಬಿಡುತ್ತೆ ಅಂತಲೇ ರಾತ್ರಿನೇ ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟೆ. ಬನ್ನಿ ನಾನು ಹೇಗೆ ಪೂಜೆ ಮಾಡ್ತೀನಿ ಅಂತ ನೋಡೋಣ. ಹಾಸಿಗೆನೆಲ್ಲ ಕ್ಲೀನ್ ಮಾಡಿ ಅದ್ರ ಮೇಲಿರೋ ಧೂಳೆಲ್ಲ ಒರೆಸಿ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಬಂದೆ. ನಾವು ಹೆಣ್ಮಕ್ಳು ಪ್ರತಿದಿನ ಕೆಲಸ ಮಾಡ್ತಾನೆ ಇರ್ತೀವಿ, ಆ ಕೆಲಸ ಮುಗಿಯೋದೇ ಇಲ್ಲ, ಎಷ್ಟಿದ್ರೂ ಮುಗಿಯೋದಿಲ್ಲ. ಕಸ ಎಲ್ಲ ಗುಡಿಸಾಯ್ತು ಗೈಸ್. ಈಗ ನೆಲ ಒರೆಸೋಕ್ಕೆ ನಾನು ಉಪ್ಪು ಮತ್ತು ಅರಿಶಿನ ಹಾಕ್ತೀನಿ. ಯಾಕಂದರೆ ನಮ್ಮ ಮನೇಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಲಿ ಅಂತ. ನೆಲ ಎಲ್ಲ ಒರೆಸಾಯ್ತು ಗೈಸ್. ಈಗ ಈಚೆ ಬಾಗಿಲೆಲ್ಲ ಗುಡಿಸ್ಕೊಂಡು ಒಂದು ಹಸಿ ಬಟ್ಟೆಯಲ್ಲಿ ಹೊಸ್ಲನ್ನ ಒರೆಸ್ಕೊತಾ ಇದ್ದೀನಿ. ಒರೆಸ್ಕೊಂಡಾದ್ಮೇಲೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಡಿಸ್ಕೊತಾ ಇದ್ದೀನಿ. ಬಾಗಿಲೆಲ್ಲ ತೊಳ್ಕೊಂಡು ಬಂದಮೇಲೆ ಸ್ನಾನಕ್ಕೆ ಹೋದೆ. ಸ್ನಾನದಿಂದ ಬಂದಮೇಲೆ ರಾಯರಿಗೆ ಅಲಂಕಾರ ಮಾಡೋಣ ಅಂತ ನಿಂತ್ಕೊಂಡೆ. ನನಗೇನಾಗುತ್ತೆ ಅಂದರೆ ಬೆಳಗ್ಗೆ ಲೇಟ್ ಆಗುತ್ತೆ, ಹೂವು ಎಲ್ಲ ತರೋಕ್ಕಾಗಲ್ಲ ಅಂದ್ಬಿಟ್ಟು ರಾತ್ರಿನೇ ಹೂವು ತೊಗೊಬಂದು ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡೆ. ಆ ಹೂವನ್ನೆಲ್ಲ ತೆಗೆದ್ಬಿಟ್ಟು ನೀರು ಚಿಮುಕ್ಸಿ ರಾಯರಿಗೆ ಅಲಂಕಾರ ಮಾಡೋಕ್ಕೆ ನಿಂತ್ಕೊಂಡೆ. ರಾಯರಿಗೆ ನೈವೇದ್ಯಕ್ಕೆ ಏನು ಮಾಡೋಣ ಅಂದ್ಕೊಂಡಿದ್ದೆ. ಆಗ ಸೇಬು ಬಾಳೆಹಣ್ಣು ಸಣ್ಣಗೆ ಹೆಚ್ಕೊಂಡು 2 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಚಿಕ್ಕ ಲೋಟದಲ್ಲಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರಾಯರಿಗೆ ನೈವೇದ್ಯಕ್ಕಿಟ್ಟೆ. ಗುರುನಾಮವೇ ಗೋಮಂದೆಯ ಕೊರಳ ಘಂಟೆಯಲ್ಲಿ ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ. ಸಂಜೆ ಡ್ಯೂಟಿಯಿಂದ ಬಂದೆ. ನಮ್ಮ ಹಸ್ಬೆಂಡು ದೇವಸ್ಥಾನಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಕಸ ಎಲ್ಲ ಗುಡಿಸಿದ್ರು. ಅವರೇ ಕಸ ಎಲ್ಲ ಗುಡಿಸಿದ್ರಲ್ಲಪ್ಪ ಅಂತ ಖುಷಿಗೆ ಹೋಗಿ ಮುಖ ಎಲ್ಲ ತೊಳ್ಕೊಂಡು ರೆಡಿಯಾಗಿ ರಾಯರ ಮುಂದೆ ದೀಪ ಹಚ್ಚಿ ಆರತಿ ಮಾಡಿ ರಾಯರಿಗೆ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಟ್ವು. ದೇವಸ್ಥಾನಕ್ಕೆ ಹೋದ್ವಿ. ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಗುರುವಾರದ ಹೊತ್ತು ರಥ ಎಳಿತಾರೆ. ಅದು ನೋಡೋಕ್ಕೆ ಖುಷಿ ಆಗುತ್ತೆ. ರಾಯರದು ಹಾಡೆಲ್ಲ ಹೇಳಿ ಪೂಜೆ ಮಾಡ್ತಾರೆ. ರಾಯರ ಅಲಂಕಾರ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ರಾಯರ ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿಂದ ಮನೆಗೆ ಬಂದವು. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್.